ಇದೊಂದು ವಿಚಿತ್ರ ಸತ್ಯಘಟನೆಯೆಂದು ತಾಯಿಗಾಗಿ ಮಕ್ಕಳಿಬ್ಬರ ನಿಜವಾಗಲೂ ನಡೆದ ಸಂಗತಿ. ಒಂದು ಸುಂದರವಾದ ಹಳ್ಳಿ. ಆ ಮನೆಯಲ್ಲಿ ಶತಾಯುಷಿ ಪಾರ್ವತಮ್ಮನವರು ವಾಸಿಸುತ್ತಿದ್ದರು. ಅವರಿಗೆ ಭರ್ತಿ 110 ವರ್ಷ. ಅವರ ಹಿರಿಯ ಮಗ ರಾಮಣ್ಣನಿಗೆ 80 ವರ್ಷ ಮತ್ತು ಕಿರಿಯ ಮಗ ಕೃಷ್ಣಪ್ಪನಿಗೆ 70 ವರ್ಷ. ರಾಮಣ್ಣನಿಗೆ ತನ್ನ ತಾಯಿಯೇ ಪ್ರಪಂಚ. 80 ವರ್ಷದ ಇಳಿವಯಸ್ಸಿನಲ್ಲಿದ್ದರೂ ರಾಮಣ್ಣ ತನ್ನ ತಾಯಿಗೆ ಮುಖ ತೊಳೆಯುವುದು, ಊಟ ಮಾಡಿಸುವುದು, ರಾತ್ರಿ ಕಾಲು ಒತ್ತುವುದು, ಹೀಗೆ ಪ್ರತಿಯೊಂದು ಸೇವೆಯನ್ನು ತಾನೇ ಮಾಡುತ್ತಿದ್ದನು. ಅವಳಿಲ್ಲದಿದ್ದರೆ ಅವನಿಲ್ಲ. ಅವನಿಗೆ ಮೈಯಲ್ಲಿ ಶಕ್ತಿ ಇಲ್ಲದಿದ್ದರೂ ತಾಯಿಯ ಮೇಲಿನ ಅಪಾರವಾದ ಗೌರವ ಮತ್ತು ಪ್ರೀತಿ ಅವನನ್ನು ಅವಳ ಸೇವೆ ಮಾಡಿಸುತ್ತಿತ್ತು. ರಾಮಣ್ಣಿಗೆ ತಾಯಿಯನ್ನು ಬಿಟ್ಟು ಬೇರೆ ಯಾರೂ ಇದ್ದಿಲ್ಲ. ಅವಳೇ ಅವನಿಗೆ ಪರಪಂಚ. ಅದರಂತೆ ತಾಯಿಗೂ ಮಗನೆಂದರೆ ಅಷ್ಟೇ ಅಕ್ಕರೆ. ಈಗಿನ ಕಾಲದಲ್ಲಿ ಮುಪ್ಪಾದ ತಂದೆ ತಾಯಿಗಳನ್ನು ದೂರು ತಳ್ಳುವುದೇ ಹೆಚ್ಚು. ಅಂತಹದ್ರಲ್ಲಿ ಇದೊಂದು ವಿಚಿತ್ರವೆಂದೇ ಹೇಳಬಹುದು. ಹೀಗಿರುವಾಗಿ ಅದೇ ಊರಿನಲ್ಲಿರುವ ಇನ್ನೊಬ್ಬ ಚಿಕ್ಕ ಮಗನಿದ್ದ, ಅವ ಕೃಷ್ಣಪ್ಪ. ಇವನಿಗೆ ತನ್ನ ತಾಯಿಯ ನಾನೆಷ್ಟು ದಿನ ಸೇವೆ ಮಾಡಬೇಕೆಂದು ಅನಿಸಿತು. ಅದರಲ್ಲಿ ಅಣ್ಣ ರಮಣ್ಣಿಗೆ ತೀರ ವಯಸ್ಸಾಗಿದೆ. ಆದ್ದರಿಂದ ಅವನಿಗೆ ಅವನನ್ನು ನೋಡಿಕೊಳ್ಳಲು ಆಗದಿದ್ದರಿಂದ ನಾನು ನೋಡಿಕೊಳ್ಳಬೇಕೆಂದು ತೀರ್ಮಾನಿಸಿ ಹತ್ತಿರದಲ್ಲಿಯೇ ಇದ್ದ ಅಣ್ಣನ ಮನೆಗ ತಮ್ಮ ಕೃಷ್ಣಪ್ಪ ಬರುತ್ತಾನ. ದಿನ ಕಳೆದಂತೆ ರಾಮಣ್ಣನ ದೇಹ ಬಾಗುತ್ತಿತ್ತು, ಕೈಗಳು ನಡುಗುತ್ತಿದ್ದವು. ಇದನ್ನು ಗಮನಿಸಿದ ತಮ್ಮ ಕೃಷ್ಣಪ್ಪ ಇಲ್ಲಿಗ ಬಂದಿದ್ದ. ಅಣ್ಣ, ನಿನಗೆ ಈಗ 80 ವರ್ಷ. ನೀನು ನಡೆಯುವುದೇ ಕಷ್ಟವಾಗಿದೆ, ಕೈ ನಡುಗುತ್ತಿದೆ. ಹೀಗಿರುವಾಗ ನಿನಗೆ ಅವ್ವನನ್ನು ನೋಡಿಕೊಳ್ಳುವುದು ತೊಂದರೆಯಾಗದೆ ಮತ್ತು ಶ್ರಮವಾಗುತ್ತಿದೆ. ನೀನು ಬಹಳ ಕಷ್ಟಪಟ್ಟು ಅವ್ವನ ಸೇವೆ ಮಾಡುತ್ತಿರುವೆ. ಹೀಗಾಗಿ ನೀನು ಆರಾಮವಾಗಿರು. ದಯವಿಟ್ಟು ಅವ್ವನನ್ನು ನನ್ನ ಮನೆಗೆ ಕಳುಹಿಸು. ನಾನು ನನ್ನ ಹೆಂಡತಿ ಮಕ್ಕಳ ಜೊತೆ ಅವ್ವನನ್ನು ರಾಜರಾಣಿಯಂತೆ ನೋಡಿಕೊಳ್ಳುತ್ತೇವೆ. ನಿನಗೆ ವಿಶ್ರಾಂತಿ ಬೇಕು. ನನಗೂ ಅವ್ವನ ಸೇವೆ ಮಾಡಲು ಅವಕಾಶ ಮಾಡಿಕೊಡು ಎಂದು ಕೃಷ್ಣಪ್ಪ ಬೇಡಿಕೊಂಡನು. ಆದರೆ ರಾಮಣ್ಣ ಒಪ್ಪಲಿಲ್ಲ. ಕೃಷ್ಣ, ಅವ್ವ ನನ್ನ ಉಸಿರು. ಆಕೆ ಇಲ್ಲದೆ ನಾನು ಒಂದು ಕ್ಷಣವೂ ಬದುಕಲಾರೆ. ನನ್ನ ದೇಹಕ್ಕೆ ವಯಸ್ಸಾಗಿರಬಹುದು, ಆದರೆ ನನ್ನ ಸೇವೆಗೆ ವಯಸ್ಸಾಗಿಲ್ಲ. ಅವ್ವ ಇಲ್ಲಿಯೇ ಇರುತ್ತಾಳೆ ಎಂದು ಕಟುವಾಗಿ ಹೇಳಿದನು. ಕೃಷ್ಣಪ್ಪ ಎಷ್ಟೇ ಪ್ರಾರ್ಥಿಸಿದರೂ, ಕಾಲು ಹಿಡಿದು ಕೇಳಿದರೂ ರಾಮಣ್ಣ ಮನಸ್ಸು ಬದಲಿಸಿಲ್ಲ. ಇಬ್ಬರು ಮಕ್ಕಳು ತಾಯಿಯ ಸಮ್ಮುಖದಲ್ಲಿ ಜಗಳವನ್ನೇ ಮಾಡಿದರು. ಅಣ್ಣ ತಮ್ಮಿಂದಿರ ಮಧ್ಯ ವಾಗ್ವಾದವೇ ನಡೆಯಿತು. ಇದನ್ನು ನೋಡುತ್ತಿದ್ದ ಆ ತಾಯಿಗೆ ಕರಳು ಕಿತ್ತು ಬಂತು. ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಾಗ ರಾಮಣ್ಣ ಅವಳ ಕಣ್ಣೀರನ್ನು ಒರೆಸಿದ. ಏನೇ ಬೇಡಿಕೊಂಡರೂ ರಾಮಣ್ಣ ಮಾತ್ರ ತಾಯಿಯನ್ನು ಕಳುಹಿಸಲು ತುಕಾರಾಮ ಒಪ್ಪಲಿಲ್ಲ. ಬೇರೆ ದಾರಿ ಕಾಣದೆ ಕೃಷ್ಣಪ್ಪ ಬೇಸರದಿಂದ ತನ್ನ ಮನೆಗೆ ಹೋದ. ಮುಂದೇನು ಮಾಡಬೇಕು ಎಂದು ಚಿಂತೆ ಮಾಡುತ್ತಾ ಕುಳಿತು ಒಂದು ನಿರ್ಧಾರಕ್ಕೆ ಬರುತ್ತಾನೆ. ಅಣ್ಣನಂತೆ ನಾನೂ ಸಹಿತ ಅವ್ವನ ಸೇವೆ ಮಾಡಬೇಕು. ಅಣ್ಣನಿಗೆ ವಯಸ್ಸಾಗಿದೆ. ಅವನಿಗೆ ಸರಿಯಾಗಿ ಅವ್ವನ ಸೇವೆ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಅವನನ್ನು ಇಲ್ಲಿಗೆ ಕರೆದುಕೊಂಡು ಬರುವುದೇ ಸರಿಯೆಂದು ನಿರ್ಧರಿಸಿ ತನಗೆ ಪರಿಚಯವಿರುವ ಒಬ್ಬ ವಕೀಲರನ್ನು ಕಂಡು ತನ್ನ ಸಮಸ್ಯೆ ತಿಳಿಸಿದ. ನನಗೆ ನನ್ನ ತಾಯಿಯ ಸೇವೆ ಮಾಡಲು ಅವಕಾಶ ಮಾಡಿಸಿಕೊಡಿ. ನನ್ನ ಅಣ್ಣ ನನ್ನ ಮಾತನ್ನು ಕೇಳುತ್ತಿಲ್ಲವೆಂದು ಏನಾದರೂ ಮಾಡಿ ಎಂದು ವಿನಂತಿ ಮಾಡಿಕೊಂಡನು. ಅದಕ್ಕೆ ವಕೀಲರು ಒಂದು ಅರ್ಜಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸೋಣ, ಅಲ್ಲಿಂದಲೇ ನಿಮ್ಮ ಅಣ್ಣನವರಿಗೆ ಆದೇಶ ಮಾಡಿಸಿದರೆ ನಿಮಗೆ ನಿಮ್ಮ ತಾಯಿ ಸೇವೆ ಮಾಡಲು ಅವಕಾಶ ಸಿಗಬಹುದು ಎಂದು ತಿಳಿಸಿದಂತೆ. ಕೃಷ್ಣಪ್ಪನ ಆಸೆಯಂತೆ ವಕೀಲರು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದಂತೆ ಕೃಷ್ಣಪ್ಪ ನ್ಯಾಯಾಧೀಶರ ಮುಂದೆ ತನ್ನ ಅಳಿಲನ್ನು ತೊಡಿಕೊಂಡ. ಇದನ್ನು ಕೇಳಿ ನ್ಯಾಯಾಧೀಶರಿಗೆ ಮತ್ತು ಅಲ್ಲಿದ್ದವರಿಗೆ ಅಚ್ಚರಿಯಾಯಿತು. ಇಂದಿನ ಯುಗದಲ್ಲಿ ತಂದೆ ತಾಯಿಯನ್ನು ಹೊರಗೆ ಹಾಕುವುದೇ ಹೆಚ್ಚು, ಊಟ ಕೊಡುವುದೇ ಇಲ್ಲ, ಸೇವೆ ಮಾಡುವು ದೂರದ ಸಂಗತಿ ಎಂದು ನ್ಯಾಯಾಧೀಶರು ಈ ಅಣ್ಣ ತಮ್ಮಂದಿರ ಈ ಸೇವೆ ಮನೋಭಾವನೆಯನ್ನು ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದರು. ತದನಂತರ ಮಾರನೆಯ ದಿವಸ ಅರ್ಜಿದಾರ ಕೃಷ್ಣಪ್ಪನ ಅಣ್ಣ ರಾಮಣ್ಣನನ್ನು ನ್ಯಾಯಾಲಯಕ್ಕೆ ಕರೆಸಿದ. ನ್ಯಾಯಾಧೀಶರು 80 ವರ್ಷ ಆದ ಅವನಿಗೆ ನ್ಯಾಯಾಧೀಶರು ಒಳಗೊಂಡಂತೆ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಹಾಕಿದರು.
ಇದನ್ನು ಕಂಡು ರಾಮಣ್ಣನಿಗೆ ಮತ್ತು ಕೃಷ್ಣಪ್ಪನಿಗೆ ಆಶ್ಚರ್ಯವಾಯಿತು. ನಂತರ ನ್ಯಾಯಾಧೀಶರು ಒಂದು ನಿರ್ಣಯಕ್ಕೆ ಬಂದು 110 ವರ್ಷದ ತಾಯಿಯು ರಾಮಣ್ಣನ ಆರೈಕೆಯಲ್ಲಿಯೇ ಇರಬೇಕು ಎಂದು ನಿರ್ಣಯ ಕೊಟ್ಟಿದ್ದರಿಂದ ತಮ್ಮ ಕೃಷ್ಣಪ್ಪನಿಗೆ ನಿರಾಸೆಯಾಯಿತು. ಇದಕ್ಕೆ ಕಾರಣ ತಿಳಿಸಿದ ನ್ಯಾಯಾಧೀಶರು 110 ವಯಸ್ಸಿನ ಹಿರಿಯ ಜೀವ ಇವರ ತಾಯಿಯು ಈಗಾಗಲೇ ರಾಮಣ್ಣನ ಆರೈಕೆಯಲ್ಲಿರುವುದರಿಂದ ಅವಳು ಅಲ್ಲಿ ಹೊಂದಿಕೊಂಡಿದ್ದಾಳೆ. ಆದ್ದರಿಂದ ಆ ಶತಾಯುಷಿ ತಾಯಿ ಅಲ್ಲಿರುವುದೇ ಸರಿಯಾದ ಮಾರ್ಗ. ಆದರೆ ಇಲ್ಲಿ ಕೃಷ್ಣಪ್ಪ ನಿರಾಶೆ ಪಡಬೇಕಾಗಿಲ್ಲ. ಏಕೆಂದರೆ ಇಲ್ಲಿ ನ್ಯಾಯಾಧೀಶರು ರಾಮಣ್ಣನಿಗೆ ನಿರ್ದೇಶನ ನೀಡಿ ಕೃಷ್ಣಪ್ಪನಿಗೂ ತಾಯಿಯ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಡಬೇಕು. ಅದಕ್ಕೆ ನಿರಾಕರಿಸುವಂತಿಲ್ಲ. ಮತ್ತು ಕೃಷ್ಣಪ್ಪ ಯಾವಾಗ ಬೇಕಾದರೂ ರಾಮಣ್ಣನ ಮನೆಗೆ ಬಂದು ತಾಯಿಯ ಸೇವೆಯನ್ನು ಮಾಡಬಹುದು. ಅಣ್ಣ ತಮ್ಮಂದಿರಿಬ್ಬರೂ ಕೂಡಿಕೊಂಡು ಶತಾಯುಷಿ ನಿಮ್ಮ ತಾಯಿಯ ಸೇವೆಯನ್ನು ಮಾಡಿ ಎಂದು ನ್ಯಾಯಾಲಯ ತೀರ್ಪನ್ನು ಇಬ್ಬರೂ ಒಪ್ಪಿಕೊಂಡರು. ನಂತರ ಒಬ್ಬರನ್ನೊಬ್ಬ ತಬ್ಬಿಕೊಂಡು ಸಂತೋಷಪಟ್ಟರು. ನಂತರ ತಾಯಿಯೂ ಸಹಿತ ಬಹಳ ಸಂತೋಷಪಟ್ಟಳು. ಆಸ್ತಿಗಾಗಿ ಬದಡಾಡುವ ಸಹೋದರರು ಈ ರೀತಿಯಾಗಿ ತಾಯಿಯ ಸೇವೆಯನ್ನು ಮಾಡಲು ನ್ಯಾಯಾಲಯ ಬಾಗಿಲನ್ನು ತಟ್ಟಿರುವುದು ಪ್ರತಿಯೊಬ್ಬರೂ ತಮ್ಮ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನಿಮ್ಮನ್ನು ಸಲುಹಿದ ತಂದೆ ತಾಯಿಯೆಂದು ಮರೆಯದೆ ನಿಮ್ಮ ಜವಾಬ್ದಾರಿಯನ್ನು ಪಾಲಿಸಬೇಕು. ನಾನಾಯ್ತು, ನನ್ನ ಸಂಸಾರವಾಯ್ತು ಎನ್ನದೆ ಎಲ್ಲರನ್ನೂ ಪ್ರೀತಿಸುತ್ತಾ ಗೌರವಿಸುತ್ತಾ ಜೀವನದಲ್ಲಿ ಸಂತೋಷವಾಗಿರಬೇಕು. ನಮಸ್ಕಾರ.